ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಇಲ್ಲಿ ನಿಮಗೆ ನಮ್ಮ ಹಾಸನ ಶೈಲಿಯ ಅವರೆಕಾಳು ಹಾಗೂ ಸೊಪ್ಪಿನ ಬಸಾರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಕುಕ್ಕರ್ಗೆ ಸ್ವಲ್ಪ ಅವರೆಕಾಳು ಮತ್ತು ಸೊಪ್ಪನ್ನ ಬೇಯಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇದನ್ನು ನಾವು ದಂಟಿನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 3 ಕಟ್ಟು ದಂಟಿನ ಸೊಪ್ಪು. ಈಗ ಕುಕ್ಕರ್ಗೆ ಅವರೆಕಾಳು ಹಾಕ್ಕೊಂಡಿದ್ದೀನಿ. ಲೇಯರ್ ವೈಸ್ ಕುಕ್ಕರ್ನಲ್ಲಿ ಬೇಯಕ್ಕಾಗ್ತಿದ್ದೀನಿ. ನೀವು ಬೇಕು ಅಂತಂದರೆ ಓಪನ್ ವೆಸಲಲ್ಲಿ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಟೈಮ್ ಕಡಿಮೆ ಇರೋದ್ರಿಂದ ಈ ಥರ ಕುಕ್ಕರ್ನಲ್ಲೇ 1 ವಿಷಲ್ ತೆಗೆಸ್ಕೊತೀನಿ, ಬೇಗ ಆಗೋಗುತ್ತೆ. ಅವರೆಕಾಳು ಹಾಕಿ ಆದಮೇಲೆ ದಂಟಿನ ಸೊಪ್ಪು ಏನು 3 ಕಟ್ಟು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕ್ಕೊಂಡೆ. ಮತ್ತು ಸಬ್ಸಿಗೆ ಸೊಪ್ಪು, ನಿಮಗೆ ಯಾವ ಸೊಪ್ಪು ಅವೈಲಬಲ್ ಇರುತ್ತೆ ಬಸ್ಸಾರು ಮಾಡೋ ಥರ ಅದು ಸೊಪ್ಪುಗಳು ನೀವು ಹಾಕ್ಕೊಂಡು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಅವರೆಕಾಳು ಹಸಿಕಾಳು ಜೊತೆಗೆ ಸೊಪ್ಪು ಹಾಕಿ ಬಸ್ಸಾರು ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಲಾಳಿ ಸೊಪ್ಪನ್ನ ಕೂಡ ತೊಗೊಂಡಿದ್ದೀನಿ. ಲಾಳಿ ಸೊಪ್ಪು 2 ಕಟ್ಟಷ್ಟು, ಸಬ್ಸಿಗೆ ಸೊಪ್ಪು 2 ಕಟ್ಟಷ್ಟು, ದಂಟಿನ ಸೊಪ್ಪು 3 ಕಟ್ಟಷ್ಟು ತೊಗೊಂಡು ಅವರೆಕಾಳು 1.5 kg ಅವರೆಕಾಳಿದೆ ಹಾಕಿ ಲೇಯರ್ ವೈಸ್ ನಾನು ಕುಕ್ಕರ್ನಲ್ಲಿ ಲೇಯರಿಂಗ್ ಮಾಡ್ಕೋತಾ ಇದ್ದೀನಿ. ಅದು ಬೆಂದಾಗ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗುತ್ತೆ, ಇವಾಗ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇರ್ಬೋದು ಅಷ್ಟೇ. ಅದ್ರ ಜೊತೆಗೆ ನಾನು ಇಲ್ಲಿ ಹುಣಸೆ ಹುಳಿ ಯೂಸ್ ಮಾಡ್ತಾಯಿಲ್ಲ, ಟೊಮೆಟೊ ಯೂಸ್ ಮಾಡ್ಕೋತಾ ಇದ್ದೀನಿ. ಹುಳಿ ಟೊಮೆಟೊ ಇತ್ತಲ್ಲ ಅಂತ ಅದಕ್ಕೋಸ್ಕರ. ಅದ್ರ ಜೊತೆಗೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಕೂಡ ನಾನು ಇವಾಗಲೇ ಹಾಕಿ ಬೇಯಿಸ್ಕೊತಿದ್ದೀನಿ. 1 ವಿಷಲ್ ತೆಗೆಸಿದ್ದೀನಿ. ಎಷ್ಟು ಚೆನ್ನಾಗಿದೆ ಬೆಂದಿದೆ ನೋಡ್ಬೋದು. ಅದಾದಮೇಲೆ ನೆಕ್ಸ್ಟು ನಾನು ಖಾರಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸಾಂಬಾರಿಗೆ ನಾವು ಏನು ಮೆಣಸಿನ್ಕಾಯಿ ಹಾಕಿದ್ವಿ ಆ ಮೆಣಸಿನ್ಕಾಯಿನೆಲ್ಲ ತೆಕ್ಕೊಂಡು ಮಿಕ್ಸಿಗೆ ಹಾಕಿ ನಾವು ಖಾರನ ರೆಡಿ ಮಾಡ್ಕೊಳ್ಳೋದು. ಅದ್ರ ಜೊತೆಗೆ ಬೇಯಿಸಿರೋ ಅಂಥ ಟೊಮೆಟೊ, ನಾನು 2 ಟೊಮೆಟೊ ಹಾಕಿದ್ದೆ ಅಲ್ವಾ, 2 ಟೊಮೆಟೊ, ಸ್ವಲ್ಪ ಒಂದು 7ರಿಂದ 8 ಮೆಣಸಿನ್ಕಾಯಿ. ಸ್ವಲ್ಪ ತಣ್ಣಗಾಗಬೇಕು, ನಾನು ಜಾರ್ಗೆ ಸಪ್ರೇಟ್ ಮಾಡಿಬಿಟ್ಟು ತಣ್ಣಗಾಗ್ಲಿಕ್ಕೆ ಬಿಟ್ಟೆ. ಮತ್ತು ಈ ನೀರನ್ನ ಸ್ಟೈನ್ ಮಾಡಿ ಇಟ್ಕೋಬೇಕು. ಅವರೆಕಾಳು ತುಂಬ ಜಾಸ್ತಿನೂ ಬೆಂದಿರಬಾರ್ದು, ಸ್ವಲ್ಪ ಗಟ್ಟಿಗೂ ಇರಬಾರ್ದು. 1 ವಿಷಲ್ ತೆಗೆಸಿದ್ರೆ ಸಾಕು, ನೀಟಾಗಿ ಬೆಂದಿರುತ್ತೆ. ನಾವಿಲ್ಲಿ ಸ್ವಲ್ಪ ಹಸಿ ಈರುಳ್ಳಿ ಹಾಕೋತಿದ್ದೀನಿ ಮತ್ತು ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಿ ಕೂಡ ಹಾಕೋತಿದ್ದೀನಿ. ಹಾಫು. ಈಗ ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನಾನು, ಅದರಲ್ಲಿ ಅರ್ಧ ಈರುಳ್ಳಿ ಫ್ರೈ ಮಾಡಿ ಹಾಕೋತೀನಿ, ಅರ್ಧ ಈರುಳ್ಳಿ ಹಾಗೆ ಹಸಿದು ಹಾಕೋತೀನಿ. ನೀವು ಆಪ್ಷನ್ ಇತ್ತು ಅಂತಂದರೆ ಇನ್ನು ಒಲೆಯಲ್ಲೆಲ್ಲ ಬೇಯಿಸ್ಬಿಟ್ಟು ಕೂಡ ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ನಾನಿಲ್ಲಿ ಕೆಂಡದಲ್ಲೆಲ್ಲ ಸುಡೋಕ್ಕೆ ಆಪ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಹುರಿದು ಹಾಕ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಮೆಣಸು, ಜೀರಿಗೆ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಹಾಕಿದ್ದೀವಿ, ನೋಡಿ ಹಾಕ್ಕೊಳ್ಳಿ ಮೆಣಸನ್ನ. ಅದ್ರ ಜೊತೆಗೆ ಹುರಿದಿರೋ ಅಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಈಗ ಇಲ್ಲಿ ಸೊಪ್ಪು ಮತ್ತು ಕಾಳನ್ನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಅದೇ ಮಸಾಲೆಗೆ. ಸ್ವಲ್ಪ ಏನೋ ಥಿಕ್ನೆಸ್ ಚೆನ್ನಾಗಿ ಬರಲಿ, ಸಾಂಬಾರ್ದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಕೆಲವರು ಬರೀ ಕಾಳು ಹಾಕ್ತಾರೆ, ಇಲ್ಲಾಂದರೆ ಬರೀ ಸೊಪ್ಪು ಹಾಕ್ತಾರೆ. ಎರಡೂ ಈಕ್ವಲ್ ಕ್ವಾಂಟಿಟಿಲಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿರುತ್ತೆ. ನಾನು ಸೊಪ್ಪು ಬೇಯಿಸಿರೋ ಪಾತ್ರೆಯಲ್ಲೇ ಇವಾಗ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಒಗ್ಗರಣೆಗೆ ಏನೇನು ಬೇಕೋ ಅದೆಲ್ಲ, ಸಾಸಿವೆ, ಸ್ವಲ್ಪ ಜಜ್ಜಿರೋ ಅಂಥ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ನನ್ನ ಹತ್ರ ಕರಿಬೇವಿನ ಸೊಪ್ಪು ಇರಲಿಲ್ಲ, ಹಾಗಾಗಿ ಇಷ್ಟು ಮಾತ್ರ ಒಗ್ಗರಣೆ ಕೊಟ್ಟು ಮಸಾಲೆ ಹಾಕಿ ಸ್ವಲ್ಪ ಬಾಡಿಸಿ, ಆಲ್ರೆಡಿ ಎಲ್ಲ ಬೆಂದಿದೆ ಅಲ್ವಾ, ಸ್ವಲ್ಪ ಬಾಡಿಸ್ಬಿಟ್ಟು ಸೋಸಿರೋ ಅಂಥ ನೀರನ್ನ ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಕುದಿಲಿಕ್ಕೆ ಬಿಟ್ಬಿಡಬೇಕು. ತುಂಬ ಚೆನ್ನಾಗಿರುತ್ತೆ. ಕಲ್ಲರು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಕೆಲವರು ಮಾಡಿದಾಗ ಕಲ್ಲರೇ ಒಂಥರ ಚೇಂಜ್ ಇರುತ್ತೆ. ನಮ್ಮ ಕಡೆ ಮಾಡೋದು ಈ ಥರ. ನೀವೆಲ್ಲ ಯಾವ ಥರ ಮಾಡ್ತೀರಾ ನನಗೆ ಗೊತ್ತಿಲ್ಲ. ನಮ್ಮ ಹಾಸನ ಕಡೆ ಎಲ್ಲ ಸ್ವಲ್ಪ ಇದೇ ಥರನೇ ಮಾಡೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನಾನು ಕಾಳು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಅಂತೇಳ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿ, ಸಾಸಿವೆ, ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಈ ಹಸಿಮೆಣ್ಸಿನ್ಕಾಯಿ ಖಾರ ಕಡಿಮೆ ಇದೆ ಅಂಥೇಳ್ಬಿಟ್ಟು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಈರುಳ್ಳಿನ ಫ್ರೈ ಮಾಡಿಕೊಂಡ್ರೆ ಆಯಿತು. ಫ್ರೈ ಮಾಡ್ಕೊಂಡಾದಮೇಲೆ ಏನು ನಾವು ಸೋಸಿಟ್ಟಿದ್ದಂಥ ಕಾಳಿತ್ತು ಆ ಕಾಳನ್ನ ಹಾಕಿ
ತೆಂಗಿನಕಾಯಿ ತುರಿನ ಹಾಕಿ ನೀಟಾಗಿ ತೆಂಗಿನಕಾಯಿ ಸ್ವಲ್ಪ ಡ್ರೈ ಆಗೋ ಥರ ಕಾಳನ್ನ ಹುರ್ಕೊಂಡ್ರೆ ಆಯಿತು. ನೀರು ಸ್ವಲ್ಪ ಕಾಳ್ದು ನೀರು ಸ್ವಲ್ಪ ಸಿಯೋ ಥರ ನೀಟಾಗಿ ಕಾಳು ಎಲ್ಲ ಸ್ವಲ್ಪ ಡ್ರೈ ಆಗೋ ಥರ ಹುರ್ಕೊಂಡ್ರೆ ಆಯಿತು. ಒಳ್ಳೆ ರುಚಿಕರವಾಗಿರುವಂಥ ಅವರೆಕಾಳು ಹಾಗೂ ಮಿಕ್ಸ್ ಸೊಪ್ಪಿನ ಬಸ್ಸಾರು ರೆಡಿ ಆಗುತ್ತೆ. ಥ್ಯಾಂಕ್